ಹಲೋ ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4 ಬೆಸ್ಟ್ ನ್ಯಾಚುರಲ್ ಆಗಿ ಮನೇಲೆ ಮಾಡುವಂತಹ 4 ಕಾಂಬೋ ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ 4 ಫರ್ಟಿಲೈಸರ್ ಇದ್ರೆ ನಾವು ಅಂಗಡಿಗೆ ಹೋಗಿ ಬೇರೆ ಫರ್ಟಿಲೈಸರ್ ತರೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಇದು ನಮ್ಮ ಗಿಡಗಳ ಮೇಲೆ ಪರಿಣಾಮ ಬಿದ್ದು ಹೂವುಗಳು ಜಾಸ್ತಿ ಕೊಡೋದಾಗಿರ್ಬೋದು, ಹಾಗೆ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು ಜಾಸ್ತಿ ಜಾಸ್ತಿ ಕೊಡೋದಿಕ್ಕೆ ಇದು ಸಹಾಯ ಮಾಡುತ್ತೆ. ನಾವು 15 ದಿನಕ್ಕೊಂದ್ಸಲನಾದ್ರೂ ಗಿಡಗಳಿಗೆ ಫರ್ಟಿಲೈಸರ್ ನ ಮಾಡ್ಬೇಕು. ಎಲ್ಲಾ ಗಿಡಕ್ಕೂ ಅಂದ್ರೆ ಹೂ ಬಿಡುವಂತ ಎಲ್ಲಾ ಗಿಡಗಳಿಗೂ ನಾವು 15 ದಿನಕ್ಕೊಂದ್ಸಲ ಫರ್ಟಿಲೈಸರ್ ನ ಮಾಡ್ಬೋದು. ಇವಾಗ ಇಲ್ಲಿ ನೋಡ್ತಾ ಇದೀರಲ್ಲ, ಇದು ಕಟ್ಟಿಂಗ್ ಪೀಸ್ ನಿಂದ ಬೆಳೆದಿರುವಂತ ಒಂದು ದಾಸವಾಳ ಗಿಡ. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೂ ಆಗಿದೆ ನೋಡಿ. ಫಸ್ಟ್ ಹೂ ಆದ ನನಗೆ ತುಂಬಾನೇ ಖುಷಿ ಆಯ್ತು. ಹಾಗೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನನ್ನ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬಿಡ್ತಾ ಇದೆ. ಹಾಗೆ ಕೆಲವೊಂದಿಷ್ಟು ಸಾಯಕ್ಕಾಗಿರುವಂತಹ ಗಿಡಗಳು ಇರ್ಬೋದು. ಇದೆಲ್ಲ ಗಿಡಗಳು ಸಾಯರಿಕೆ ಆಗಿತ್ತು. ಅಂತಹ ಗಿಡಗಳನ್ನು ಕೂಡ ಬದುಕಿಸಿರುವಂತಹ ಒಂದು ಫರ್ಟಿಲೈಸರ್ ಬಗ್ಗೆ ಕೂಡ ತೋರ್ಸ್ಕೊಟ್ಟಿದೀನಿ. ಅದು ಕೂಡ ನನ್ನ ಚಾನೆಲ್ ನಲ್ಲಿ ಇದೆ. ಅದು ಕೂಡ ಇವತ್ತಿನ ವಿಡಿಯೋದಲ್ಲಿ ಆಡ್ ಆಗಿದೆ. ಅದ್ ಯಾವ್ದು ಎಲ್ಲದನ್ನು ನೋಡ್ತಾ ಹೋಗೋಣ. ನಾವು ಯಾವುದೇ ಗಿಡಕ್ಕೂ ಫರ್ಟಿಲೈಸರ್ ನ ಮಾಡ್ತಾ ಇದೀವಿ ಅಂದ್ರೆ ಯಾವ ಕಂಟೆಂಟ್ ಆ ಫರ್ಟಿಲೈಸರ್ ನಲ್ಲಿ ಇದೆ ಅನ್ನೋದು ನಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಆಗಿ ಹೇಳ್ಬೇಕಂದ್ರೆ ನಮಗೆ ಫರ್ಟಿಲೈಸರ್ ನ ಮಾಡ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಕಂಟೆಂಟ್ ಇಂಪಾರ್ಟೆಂಟ್. ಕಂಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಆ ಕಂಟೆಂಟ್ ಇಂದ ನಮ್ಮ ಗಿಡಗಳಿಗೆ ಹೂ ಬಿಡೋದಿಕ್ಕೆ ಅಥವಾ ತರಕಾರಿ ಹಣ್ಣುಗಳು ಬಿಡೋದಿಕ್ಕೆ ಸಹಾಯ ಆಗತ್ತೆ. ಯಾವ್ದಪ್ಪ ಆ ಕಂಟೆಂಟ್ ಅಂದ್ರೆ ಪೊಟ್ಯಾಷಿಯಂ ಹಾಗೆ ಫಾಸ್ಫರಸ್. ಇದು ನಮ್ಮ ಗಿಡದಲ್ಲಿ ಹೂಗಳು ಹಣ್ಣುಗಳು ತರಕಾರಿ ಬಿಡೋದಿಕ್ಕೆ ಜಾಸ್ತಿ ಬಿಡೋದಿಕ್ಕೆ ಅದರಲ್ಲೂ ಸಹಾಯ ಆಗತ್ತೆ. ತುಂಬಾ ಜನ ಫರ್ಟಿಲೈಸರ್ ನ ಬಳಸ್ತಾ ಇರ್ತಾರೆ, ಯಾವ ಕಂಟೆಂಟ್ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಕೆಲವೊಂದ್ಸಲ ನಾವ್ ಅನ್ಕೊಳ್ತೀವಿ ನಮ್ ಗಿಡಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತದೆ, ಹೂವೇ ಬಿಡ್ತಾ ಇಲ್ಲ, ಯಾಕಿರ್ಬೋದು ಅಂತ. ಯಾಕಂದ್ರೆ ನೈಟ್ರೋಜನ್ ಅಂಶ ಜಾಸ್ತಿ ಇದ್ರೆ ಹೂಗಳು ಬಿಡೋದಿಲ್ಲ, ಎಲೆಗಳು ಮಾತ್ರ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನೈಟ್ರೋಜನ್ ಅಂಶ ಜಾಸ್ತಿ ಇರುವಂತಹದ್ದನ್ನ ಹೂ ಬಿಡುವಂತಹ ಗಿಡಗಳಿಗೆ ಬಳಸಬಾರ್ದು. ಪೊಟ್ಯಾಷಿಯಂ ಹಾಗೆ ಫಾಸ್ಫರಸ್ ಅಂಶ ಜಾಸ್ತಿ ಇರೋದನ್ನ ನಾವು ನಮ್ಮ ಹೂವಿನ ಗಿಡಕ್ಕೆ, ತರಕಾರಿ ಗಿಡಕ್ಕೆ ಹಾಗೆ ಹಣ್ಣಿನ ಗಿಡಕ್ಕೆ ಬಳಸ್ಕೊಂಡ್ರೆ ಚೆನ್ನಾಗಿರುವಂತಹ ಒಂದು ಫಲಗಳನ್ನ ನಾವು ಪಡಿಬಹುದು. ಇವಾಗ ನಾನು ಮೊದ್ಲಿಗೆ ತೋರಿಸ್ತಾ ಇರೋದು ಬನಾನಾ ಪೀಲ್ ಫರ್ಟಿಲೈಸರ್ ಅಂದ್ರೆ ಬಾಳೆಹಣ್ಣಿನ ಸಿಪ್ಪೆದು ನೀರು. ಇದನ್ನ ನಾವು 24 ಗಂಟೆನಾದ್ರೂ ನೀರಿನಲ್ಲಿ ನೆನೆಸಿಟ್ಟು ಅದನ್ನ ನಾವು ಡೈಲ್ಯೂಟ್ ಮಾಡಿ ಕೊಡ್ಬೇಕಾಗತ್ತೆ. ನಾನು ಇದ್ರದ್ದು ಫುಲ್ ಡೀಟೇಲ್ಡ್ ವಿಡಿಯೋನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಲಿಂಕ್ ನ ಬೇಕಾದ್ರೆ ಚೆಕ್ ಮಾಡ್ರಿ. ನಾನು ಇದ್ರದ್ದು ಡೀಟೇಲ್ಡ್ ಆಗಿ ವಿಡಿಯೋನ ಮಾಡಿದೀನಿ, ಚಾನೆಲ್ ನಲ್ಲಿ ಇರುತ್ತೆ. ಹಾಗೆ ನಾವು ಯಾವುದೇ ಫರ್ಟಿಲೈಸರ್ ನ ಕೊಡ್ತಾ ಇದೀವಿ ಅಂದ್ರೆ ಅದನ್ನ ಡೈಲ್ಯೂಟ್ ಮಾಡಿ ಹಾಕೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಡೈಲ್ಯೂಟ್ ಮಾಡದೆ ಕೊಟ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ನ್ಯಾಚುರಲ್ ಆಗಿರುವಂತಹ ಯಾವುದೇ ಫರ್ಟಿಲೈಸರ್ ನ ಬಳಸಿದ್ರು ಕೂಡ ಕೆಲವೊಂದ್ಸಲ ನಾವು ಇದನ್ನ ಕಳ್ಕೊಳ್ಬೇಕಾಗಿರುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ಬಾಳೆಹಣ್ಣಿನ ಸಿಪ್ಪೆ ನೀರನ್ನ ನಾವು ಜಾಸ್ತಿ ಸ್ಮೆಲ್ ಬರೋ ತನಕ ಇದನ್ನ ನೆನ್ಸಿಡೋದಾಗ್ಲಿ ಮಾಡ್ಬಾರ್ದು. ತುಂಬಾನೇ ಸ್ಮೆಲ್ ಎಲ್ಲ ಬರ್ತಾ ಇದೆ ಅನ್ನೋ ಹಾಗಿದ್ರೆ ಆ ಫರ್ಟಿಲೈಸರ್ ನಮ್ಮ ಗಿಡಗಳಿಗೆ ಸೂಕ್ತವಾಗಿರೋದಲ್ಲ. ಈ ಬಾಳೆಹಣ್ಣಿನ ಸಿಪ್ಪೆ ನೀರ್ನಲ್ಲಿ ಇದೆಯಲ್ಲ, ಗಿಡಗಳು ಸಾಯ್ತಾ ಇದೆ ಅನ್ನುವಂತ ಸ್ಟೇಜ್ ನಲ್ಲಿ ಹೋಗಿರುವಂತಹ ಗಿಡಗಳು ಕೂಡ ಬದುಕಿ ಬಂದಿರುವಂತಹ ಒಂದು ಗಿಡಗಳನ್ನ ನೀವು ನೋಡ್ಬೋದು. ನಾನು ಆಲ್ರೆಡಿ ಇದನ್ನ ನನ್ನ ಚಾನೆಲ್ ನಲ್ಲಿ ವಿಡಿಯೋ ಹಾಕಿದೀನಿ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಕೂಡ ತೋರ್ಸ್ಕೊಟ್ಟಿದೀನಿ ಯಾವ ಗಿಡಗಳು ಸಾಯೋದಿಕ್ಕಾಗಿತ್ತು ಅದೆಲ್ಲ ಎಷ್ಟು ಚೆನ್ನಾಗಿ ಇವಾಗ ಗ್ರೋತ್ ಆಗಿದೆ ಅನ್ಕೊಂಡು ಕೂಡ ತೋರಿಸಿದೀನಿ. ಇವಾಗ ನೆಕ್ಸ್ಟ್ ಫರ್ಟಿಲೈಸರ್ ಬಂದ್ಬಿಟ್ಟು ಈರುಳ್ಳಿ ಸಿಪ್ಪೆ ನೀರು. ಈರುಳ್ಳಿ ಸಿಪ್ಪೆ ನೀರಿನಲ್ಲಿ ನಾವು 2 ರೀತಿಯಾಗಿ ಫರ್ಟಿಲೈಸರ್ ನ ತಯಾರು ಮಾಡ್ಬೋದು. ಕುದಿಸಿರುವಂತಹ ಈರುಳ್ಳಿ ಸಿಪ್ಪೆದು ಫರ್ಟಿಲೈಸರ್ ಆಗಿರ್ಬೋದು, ಇಲ್ಲ ಅಂತಾದ್ರೆ ನಾವು ನೆನೆಸಿ ಇಟ್ಟು ಮಾಡುವಂತ ಒಂದು ಫರ್ಟಿಲೈಸರ್ ಆಗಿರ್ಬೋದು. ನಾನ್ ಇವಾಗ ತೋರಿಸ್ತಾ ಇರುವಂತದ್ದು ಇದು ಕುದಿಸಿ ಮಾಡಿರುವಂತ ಒಂದು ಫರ್ಟಿಲೈಸರ್ ಆಗಿದೆ. ಆದ್ರೆ ನಾನು ವಿಡಿಯೋದಲ್ಲಿ ನನ್ನ ಚಾನೆಲ್ ನಲ್ಲಿ ಕುದಿಸಿರುವಂತಹ ಒಂದು ಫರ್ಟಿಲೈಸರ್ ನ ತೋರಿಸಿಲ್ಲ, ಆದ್ರೆ ಹೀಗೆ ನೀರ್ನಲ್ಲಿ ನೆನೆಸಿ ಮಾಡಿರುವಂತ ಫರ್ಟಿಲೈಸರ್ ನ ತೋರಿಸಿದ್ನಿ. ಅದು ಮತ್ತೆ ಇದು ಸೇಮ್ ಇರುತ್ತೆ. ಯಾವ ರೀತಿಯಾಗಿ ಡೈಲ್ಯೂಟ್ ಮಾಡೋದು ಅನ್ಕೊಂಡು ನೋಡ್ಕೊಂಡು ನೀವು ಯೂಸ್ ಮಾಡ್ಕೊಬೇಕಾಗತ್ತೆ. ಈ ಈರುಳ್ಳಿ ಸಿಪ್ಪೆನಲ್ಲಿ ಕೂಡ ಅಷ್ಟೇ ಪೊಟ್ಯಾಷಿಯಂ ಹಾಗೆ ಫಾಸ್ಫರಸ್ ಅಂಶ ಜಾಸ್ತಿ ಇರೋದ್ರಿಂದ ತುಂಬಾನೇ ಒಳ್ಳೆ ಗ್ರೋತ್ ನ ಕೊಡುತ್ತೆ. ಹಾಗೆ ಬೇರ್ಗಳ ಬೆಳವಣಿಗೆ ಚೆನ್ನಾಗತ್ತೆ. ಮೇನ್ ಆಗಿ ಬಡ್ ಡ್ರಾಪ್ ಅಂದ್ರೆ ಮೊಗ್ಗುಗಳು ಉದುರೋದು ಏನಾದ್ರು ಇದ್ರೆ ಇದೆಯಲ್ಲ, ಅದು ಫುಲ್ ಕಂಟ್ರೋಲಿಗೆ ಬರುತ್ತೆ. ಅಷ್ಟೇ ಅಲ್ಲ, ಈ ಈರುಳ್ಳಿ ಸಿಪ್ಪೆ ಫರ್ಟಿಲೈಸರ್ 2 ರೀತಿನಲ್ಲಿ ಕೆಲಸ ಮಾಡುತ್ತೆ. ಒಂದು ಪೆಟ್ಸ್ ಕಂಟ್ರೋಲ್ ಅಂದ್ರೆ ಕೀಟಗಳನ್ನ ಕಡಿಮೆ ಮಾಡುತ್ತೆ, ಜೊತೆಗೆ ಫರ್ಟಿಲೈಸರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಒಂದೊಳ್ಳೆ ಫರ್ಟಿಲೈಸರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಫರ್ಟಿಲೈಸರ್ ಬಂದು ಗಾರ್ಲಿಕ್ ಪೀಲ್ ಫರ್ಟಿಲೈಸರ್, ಬೆಳ್ಳುಳ್ಳಿ ಸಿಪ್ಪೆ ಫರ್ಟಿಲೈಸರ್.
ಇದನ್ನ ಕೂಡ ನಾವು ಎರಡ್ ರೀತಿನಲ್ಲಿ ತಯಾರಿ ಮಾಡ್ಬೋದು. ಒಂದು ಸಿಪ್ಪೆನ ನೆನ್ಸಿ ಇಟ್ಕೊಂಡು ಇನ್ನೊಂದು ಬೇಯಿಸ್ಬಿಟ್ಟು ಅಂದ್ರೆ ಗಾರ್ಲಿಕ್ ಪೀಲ್ ಇರುತ್ತಲ್ವಾ, ಬೆಳ್ಳುಳ್ಳಿ ಸಿಪ್ಪೆ, ಅದನ್ನ 1 ಲೀಟರ್ ನೀರ್ನಲ್ಲಿ 1 ಮುಷ್ಟಿ ಆಗುವಷ್ಟು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದು ಕಲರ್ ಬಿಡೋವರೆಗೂ ಕುದಿಸ್ಬೇಕು. ಆಮೇಲೆ ಈ ರೀತಿ ತಗೊಂಡು ಡೈಲ್ಯೂಟ್ ಮಾಡಿ ಹಾಕ್ಬೇಕು. ನಾನು ಇವಾಗ ಯಾವುದೇ ಫರ್ಟಿಲೈಸರ್ನ ತೋರಿಸ್ತಾ ಇದೀನಲ್ಲ, ಯಾವ್ದೆಲ್ಲ ತೋರಿಸ್ತಾ ಇದೀನ ಎಲ್ಲದನ್ನು ಕೂಡ ನಾವು ಡೈಲ್ಯೂಟ್ ಮಾಡಿ ಕೊಡುವಂತಹ ಒಂದು ಫರ್ಟಿಲೈಸರ್ ಆಗಿರುತ್ತೆ. ಡೈಲ್ಯೂಟ್ ಮಾಡದೆ ಗಿಡಗಳಿಗೆ ಯಾವುದೇ ಕಾರಣಕ್ಕೂ ಕೊಡೋದಿಕ್ ಹೋಗ್ಬೇಡಿ, ಏಕೆಂದ್ರೆ ಇದರಿಂದ ಗಿಡಗಳು ಹಾನಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನ್ಯಾಚುರಲ್ ಅಲ್ವಾ, ಏನು ಆಗಲ್ಲ ಅನ್ಕೊಂಡು ಕೊಡೋ ಹಾಗಿದ್ರೆ ನಮ್ ಗಿಡಗಳನ್ನ ನಾವು ಕಳ್ಕೊಬೇಕಾಗತ್ತಷ್ಟೇ. ಮತ್ತೆ ಬೇರ್ಗಳಿಗೆ ಡ್ಯಾಮೇಜ್ ಆಗಿ ಗಿಡಗಳು ಸತ್ತೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಈ ಫರ್ಟಿಲೈಸರ್ ನಲ್ಲಿ ಆಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಪೆಟ್ಸ್ ನ ಕಂಟ್ರೋಲ್ ಮಾಡುತ್ತೆ ಒಂದು, ಹಾಗೆ ಮಣ್ಣಿಂದ ಏನಾದ್ರೂ ಫಂಗಲ್ ಬರ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ಸ್ಟೆಮ್ ಅನ್ನ ಹಾಗೆ ರೂಟ್ ಅನ್ನ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡುತ್ತೆ. ಗಾರ್ಲಿಕ್ ಪೀಲ್ ಫರ್ಟಿಲೈಸರ್ ಏನಿದೆ ಅಲ್ವಾ, ಇದು ತುಂಬಾನೇ ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ಫರ್ಟಿಲೈಸರ್ ಆಗಿದೆ. ಇದನ್ನ ಕೂಡ ನಾವು ಡೈಲ್ಯೂಟ್ ನ ಮಾಡಿ ಕೊಡ್ಲೇಬೇಕಾಗತ್ತೆ. ಹಾಗೆ ಫರ್ಟಿಲೈಸರ್ ನ ಯಾವುದೇ ಕೊಡೋದಾಗಿರ್ಬೋದು, ನಾವು ಬೆಳಗ್ಗೆ ಇಲ್ಲ ಅಂತಂದ್ರೆ ಸಾಯಂಕಾಲನೇ ಕೊಡ್ಬೇಕು. ಮಧ್ಯ ಬಿಸಿಲಲ್ಲೆಲ್ಲ ಕೊಡೋದಿಕ್ಕೆ ಹೋಗ್ಬೇಡಿ, ಇದರಿಂದ ಗಿಡಗಳು ಕೂಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಫರ್ಟಿಲೈಸರ್, ಇದು ಎಲ್ಲಿಗೂ ಕೂಡ ಸಿಗೋದಿಲ್ಲ, ಹಳ್ಳಿ ಕಡೆ ಜಾಸ್ತಿ ಸಿಗುತ್ತೆ. ಸಿಟಿನಲ್ಲಿ ಸಿಗೋದು ತುಂಬಾನೇ ಕಷ್ಟ, ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮಗೆ ಆನ್ಲೈನ್ ಅಲ್ಲಿ ಸಿಗತ್ತೆ, ಅದನ್ನ ಕೂಡ ಪರ್ಚೇಸ್ ಮಾಡಿ ಹಾಕೊಬಹುದು. ಏನಪ್ಪ ಇದು ಅಂತಂದ್ರೆ ಕೌಡಂಗ್ ಕಾಂಪೋಸ್ಟ್, ಸಗಣಿ ನೀರು. ಇದು ಕೂಡ ಅಷ್ಟೇ ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರು. ಇದನ್ನ ಕೂಡ ನಾವು ಕೊಡ್ಬೇಕಾದ್ರೆ ಯಾವ ರೀತಿಯಾಗಿ ಇದನ್ನ ಕೊಡ್ಬೇಕು ಅನ್ನೋದು ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಸಗಣಿ ನೀರನ್ನ ನಾವು ಹಸಿ ಸಗಣಿನ ಡೈರೆಕ್ಟ್ ಆಗಿ ಗಿಡಗಳಿಗೆ ಕೊಟ್ರೆ ಗಿಡಗಳ ಕತೆ ಕಲಾಸ್. ಅದಕ್ಕೋಸ್ಕರ ಅದನ್ನ 3-4 ದಿನ ಚೆನ್ನಾಗಿ ನಾವು ನೀರ್ನಲ್ಲಿ ನೆನ್ಸಿಟ್ಟು ಆಮೇಲೆ ಅದನ್ನ ಡೈಲ್ಯೂಟ್ ಮಾಡಿ ಕೊಡ್ಬೇಕು. ಹಳೆ ಸಗಣಿ ಆಗಿದ್ರೆ ಪರವಾಗಿಲ್ಲ, ಏನು ತೊಂದ್ರೆ ಇಲ್ಲ. ಆದ್ರೆ ಸಗಣಿ ಹಸಿ ಇರ್ಬೇಕಾದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಡೈಲ್ಯೂಟ್ ಮಾಡದೆ ಆಗ್ಲಿ, ಅಥವಾ ಇದನ್ನ ನಾವು ಸರಿಯಾಗಿ 2-3 ದಿನ ನೀರಲ್ಲಿ ನೆನ್ಸಿ ಇಡದೆ ಕೊಡೋದು ಅಂತ ತಪ್ಪನ್ನ ಮಾಡಬೇಡಿ. ಗಿಡಗಳನ್ನ ನಾವು ನಿಜವಾಗ್ಲೂ ಕಳ್ಕೊಬೇಕಾಗತ್ತೆ. ಮೊದ್ಲಿನ ಕಾಲದಲ್ಲೆಲ್ಲ ಕೊಡ್ತಿರ್ಲಿಲ್ವಾ? ಖಂಡಿತವಾಗ್ಲೂ ಕೊಡ್ತಿದ್ರು. ಆಗಿನ ಕಾಲದಲ್ಲೆಲ್ಲ ಪಾಟ್ ಇನ್ನೊಂದು ಮತ್ತೊಂದ್ರಲ್ಲಿ ನಡ್ತಾ ಇರ್ಲಿಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಪಾಟ್ 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 ಅಂತ ಹಾಕೊಂಡು ಒಳ್ಳೆ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಹಳ್ಳಿ ಸೈಡ್ ನಲ್ಲಿ ಹೋದ್ರೆ ಗಿಡಗಳಲ್ಲಿ ಹೂ ನೋಡದೆ ಒಂದ್ ಚಂದ ಅಂತಾರೆ, ಅದಕ್ಕೆ ಫರ್ಟಿಲೈಸರ್ ಕೊಡೋದೇ ಇದನ್ನ, ಇದ್ ಬಿಟ್ಟು ಬೇರೆ ಏನು ಕೊಡೋದೇ ಇಲ್ಲ ಅವ್ರ. ಹೆಚ್ಚು ಕಮ್ಮಿ ನಂಗೆ ಗೊತ್ತಿರಂಗೆ ಮತ್ ಕಮೆಂಟ್ ಬಾಕ್ಸ್ ನಲ್ಲೆಲ್ಲ ಬಂದು ಬಾಯಿಗೆ ಬಂದಂಗ್ ಬೈಯಕ್ ಹೋಗ್ಬೇಡಿ. ಅಯ್ಯೋ ನಿಮ್ ಊರಲ್ಲಿ ಕೊಡಲ್ಲ ಅಂದ್ರೆ ಏನು, ನಮ್ಮ ಊರಲ್ಲಿ ಬೇಕಾದಷ್ಟು ಬೇರೆ ಬೇರೆ ಫರ್ಟಿಲೈಸರ್ ನ ಕೊಡ್ತಾರೆ ಅನ್ಕೊಂಡ್ ಬಾಯಿಗೆ ಬಂದಂಗ್ ಬೈಬೇಡಿ. ಮತ್ತೆ ನನಗೆ ಗೊತ್ತದಂಗೆ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸೋದಂದ್ರೆ ಸಗಣಿ ನೀರು, ಅದಕ್ಕೋಸ್ಕರ ಹೇಳ್ದೆ ಮರ್ರೆ. ಮತ್ತೊಂದ್ ವಿಷಯ ಏನಪ್ಪಾ ಅಂದ್ರೆ, ಇದೆಲ್ಲ ಫರ್ಟಿಲೈಸರ್ ನಾವು ಒಂದೇ ಸಲಕ್ಕೆ ಕೊಡ್ಬೇಕಾ ಅಂದ್ರೆ ಬೇಡ ಒಂದೇ ಸಲ ಕೊಡೋದು, ಯಾಕಂದ್ರೆ ಗಿಡಕ್ಕೆ ಆಧರಿಸ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನ ನಾವು 15 ದಿನಕ್ಕೆ ಒಂದ್ಸಲ ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ. ಮೊದಲನೇ ತಿಂಗಳಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಹಾಗೆ ಈರುಳ್ಳಿ ಸಿಪ್ಪೆದು ಫರ್ಟಿಲೈಸರ್ ನ ಕೊಟ್ರೆ, ನೆಕ್ಸ್ಟ್ ತಿಂಗಳಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಸಗಣಿ ನೀರಿನ ಫರ್ಟಿಲೈಸರ್ ಈ ರೀತಿಯಾಗಿ ಕೊಡ್ತೀನಿ. ನಾವು ಅವಾಗವಾಗ ಅಡ್ಗೆನ ಬದಲಾಯಿಸ್ದಂಗೆ ಇವರಿಗೂ ಕೂಡ ಫುಡ್ ನ ಬದಲಾಯಿಸ್ತಾ ಇರ್ಬೇಕಾಗತ್ತೆ. ಅವಾಗ್ಲೇನೆ ಹೂಗಿಡಗಳಲ್ಲಿ ಚೆನ್ನಾಗಿ ಹೂಗಳು ಬಿಡೋದಿಕ್ಕೆ ಸಾಧ್ಯ. ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ಪೊಟ್ಯಾಷಿಯಂ ಕಾಂಬೋ ಅಂತ ಬರೀರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಲ್ನಾಡ್ ಹುಡುಗಿ ಜೊತೆಗೆ ಕನೆಕ್ಟ್ ಆಗಿರಿ. ಇದೇ ರೀತಿಯಾದಂತ ಗಾರ್ಡನ್ ಟಿಪ್ಸ್ ನಿಮ್ ಜೊತೆಗೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.